ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕನಿಗೆ ಶಾಕ್ ಆಗಿದೆ. ಜಮೀರ್ ಪಿಎ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿರೋದು. ಜಮೀರ್ ಪಿಎ ಸರ್ದಾರ್ ಸರ್ಫರಾಜ್ ಖಾನ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ 10 ಕಡೆ ದಾಳಿ ಆಗಿದೆ. ಏಕಕಾಲಕ್ಕೆ 10 ಕಡೆ ದಾಳಿ ಮಾಡಿರುವ ಲೋಕಾಯುಕ್ತ ಅಧಿಕಾರಿಗಳು. ಕೊಡಗಿನ ಮನೆ ಮತ್ತು ರೆಸಾರ್ಟ್ಗಳ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತ ಪೊಲೀಸರಿಂದ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕ ಸರ್ಫರಾಜ್ ಖಾನ್ ಏನಿದಾರಲ್ಲ, ಅವರ ಮನೆ, ಕಚೇರಿ, ಅವರಿಗೆ ಸಂಬಂಧಪಟ್ಟಂತ ಎಲ್ಲ ಕಡೆಯೂ ಕೂಡ ದಾಳಿಯಾಗಿರೋದು. ಜಮೀರ್ ಅವರ ಪಿಎ ಇವರು ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿಯನ್ನ ಮಾಡಿದೆ. 5ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ನಡೆಸಿರೋದು ಲೋಕಾಯುಕ್ತ ಅಧಿಕಾರಿಗಳು. ಅಕ್ರಮ ಆಸ್ತಿ ಗಳಿಸಿದ್ದಾರೆ ಇವರು ಅನ್ನೋ ಆರೋಪ ಸರ್ಫರಾಜ್ ಖಾನ್ ಅವರ ಮೇಲಿದೆ. ಹಾಗಾಗಿನೇ ಸರ್ಫರಾಜ್ ಅವರಿಗೆ ಸಂಬಂಧಪಟ್ಟಂತ 5ಕ್ಕೂ ಹೆಚ್ಚು ಕಡೆ ದಾಳಿ ಆಗಿರೋದು. ಜೊತೆಗೆ 5ಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಹಲಸೂರು ಬಳಿ ಇರುವಂಥ ಸರ್ದಾರ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಕೊಡಗಿನ ಮನೆ ಮತ್ತು ರೆಸಾರ್ಟ್ಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಕೊಡಗಲ್ಲಿರುವಂಥ ಮನೆ ಹಾಗೂ ರೆಸಾರ್ಟ್ ಏನಿದಾವಲ್ಲ, ಅಲ್ಲೂ ಕೂಡ ದಾಳಿ ಮಾಡಿ ಅಲ್ಲೇನಾದರೂ ಕಡತಗಳು ಸಿಕ್ಕಿದಾವ, ಏನು ಕತೆ, ಇದೆಲ್ಲದರ ಬಗ್ಗೆಯೂ ಕೂಡ ಗೊತ್ತಾಗಬೇಕಾಗಿದೆ. ಜಮೀರ್ ಅಹಮದ್ ಖಾನ್ ಏನಿದಾರಲ್ಲ ಸಚಿವರು, ಅವರ ಪಿಎ ಇವರು ಸರ್ಫರಾಜ್ ಖಾನ್ ಅಂತ ಹೇಳಿ. ಸೊ ಅವರು ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನೋ ಆರೋಪ ಇದೆ ಅವರ ಮೇಲೆ. ಒಬ್ಬ ಪಿಎ ಜಮೀರ್ ಅಹಮದ್ ಖಾನ್ ಅವರ ಪಿಎ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನೋ ಆರೋಪ. ಹಾಗಾಗಿನೇ ಈಗ ಅವರಿಗೆ ಸಂಬಂಧಪಟ್ಟಂತ 10 ಕಡೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿರುವುದು. ಬರೋಬ್ಬರಿ 10 ಕಡೆ ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ 10 ಕಡೆ ಲೋಕಾಧಿಕಾರಿಗಳು ದಾಳಿಯನ್ನು ನಡೆಸಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಏಕಕಾಲಕ್ಕೆ ದಾಳಿಯನ್ನು ನಡೆಸಿರುವುದು ಈ ಸಂದರ್ಭದಲ್ಲಿ. ಗಮನಿಸ್ತಾ ಇದ್ದೀವಿ, ಕೊಡಗಿನ ಮನೆ ಮತ್ತು ರೆಸಾರ್ಟ್ಗಳ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಆಗಿರೋದು. ಲೋಕಾಯುಕ್ತ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆ ಕೂಡ ನಡೀತಾ ಇದೆ. ಅಂದ್ರೆ ಲೋಕಾಯುಕ್ತ ಪೊಲೀಸರು ಸುಖ ಸುಮ್ಮನೆ ದಾಳಿಯನ್ನ ಮಾಡಲ್ಲ, ಇದಂತೂ ಗ್ಯಾರಂಟಿ. ಯಾಕೆ ಅಂತ ಹೇಳಿದ್ರೆ, ಅಕ್ರಮ ಆಸ್ತಿ ಗಳಿಸಿದ್ದಾರೆ ಸರ್ಫರಾಜ್ ಖಾನ್ ಅನ್ನೋ ಮಾಹಿತಿ ಅವರಿಗೆ ಬಂದ ನಂತರ ಅದರ ಹಿಂದೆ ಮುಂದೆ ಎಲ್ಲವನ್ನೂ ಕೂಡ ವಿಚಾರಣೆ ನಡೆಸಿರ್ತಾರೆ ಅವರು ಲೋಕಾಯುಕ್ತ ಪೊಲೀಸರು. ಸುಮ್ಮನೆ ಹೋಗಿ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಹೋಗಿ ದಾಳಿ ಮಾಡಲ್ಲ. ಹಾಗೇನಾದರೂ ಮಾಡಿದರೆ ಮತ್ತೆ ಅವ್ರ ಮೇಲೇ ಉಲ್ಟಾ ಕೇಸ್ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಮುಂಚಿತವಾಗಿಯೇ ಸೀಕ್ರೆಟ್ ಆಗಿ ಒಂದು ಆಪರೇಷನ್ ಕೂಡ ನಡೆದಿರುತ್ತೆ. ಹೌದಾ, ಆಸ್ತಿ ಗಳಿಸಿರಬಹುದಾ, ಒಬ್ಬ ಪಿ ಎ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ಇಷ್ಟೊಂದು ಆಸ್ತಿ ಮಾಡೋದಕ್ಕೆ ಸಾಧ್ಯನಾ? ಸೊ ಎಲ್ಲದರ ಬಗ್ಗೆಯೂ ಕೂಡ ಯೋಚನೆ ಮಾಡಿ, ಚಿಂತನೆ ಮಾಡಿ, ಅದಾದ ನಂತರನೇ ಅವರು ದಾಳಿ ಮಾಡೋದು. ಎಸ್, ನಿಮಗೆ ಬಲಬದಿಯ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಜಮೀರ್ ಪಿಎ ಸರ್ದಾರ್ ಸರ್ಫರಾಜ್ ಖಾನ್ ಅವರು ಇದ್ದಾರೆ. ಎಸ್ ನೋಡಿ, ಸರ್ದಾರ್ ಸರ್ಫರಾಜ್ ಖಾನ್ ಅವರಿದಾರಲ್ಲ, ಅವರ ಆಸ್ತಿ ಬಹಳಷ್ಟಿದೆ. ಜೊತೆಗೆ ಕೊಡಗು ಸೇರಿದಂತೆ ಹಲವು ಕಡೆ ಅವರ ಆಸ್ತಿ ಪಾಸ್ತಿ ಬಹಳಷ್ಟಿತ್ತು. ಕೊಡಗಿನ ಮನೆ ಮತ್ತು ರೆಸಾರ್ಟ್ಗಳ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ 10 ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿನೇ ಈಗ
ಒಂದಿಷ್ಟು ಕಡತಗಳು ಸಿಕ್ಕಿರುವಂಥ ಚಾನ್ಸಸ್ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಎಷ್ಟೊತ್ತಿಗೆ ದಾಳಿ ಆಯಿತು, ಏನೆಲ್ಲ ಸಿಕ್ಕಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ರಾಮ್, ಇನ್ನು ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಪೊಲೀಸರು ಏನಿದ್ದಾರೆ ಅವರು ಜಮೀರ್ ಅಹಮದ್ ಅವರ PS ಅಂದ್ರೆ ಪರ್ಸನಲ್ ಸೆಕ್ರೆಟರಿ ಆಗಿರುವಂತಹ ಏನು ಸರ್ದಾರ್ ಸರ್ಫರಾಜ್ ಖಾನ್ ಅವರ ಮನೆ ಮೇಲೆ ಕೂಡ ಈಗಾಗಲೇ ರೈಡ್ ಕೂಡ ಮಾಡಿದ್ದಾರೆ. ಇನ್ನು ಅವರ ಹಲ್ಸೂರು ಬಳಿ ಇರುವಂತಹ ಅವರ ಮನೆಯಲ್ಲಿ ಈಗಾಗಲೇ ರೈಡ್ ಮಾಡಿ ಪರಿಶೀಲನೆಯನ್ನ ಮಾಡ್ತಾರೆ. ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಏನು 5ಕ್ಕೂ 10ಕ್ಕೂ ಹೆಚ್ಚು ಕಡೆಗಳಲ್ಲೂ ಕೂಡ ಈಗಾಗಲೇ ರೈಡ್ ಮಾಡಿ ಅಲ್ಲೂ ಕೂಡ ಸಿಕ್ಕಿರುವಂತಹ ಕೆಲವೊಂದು ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಅದನ್ನು ಕೂಡ ಸಹ ಪರಿಶೀಲನೆಯನ್ನ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಈ ಹಿಂದೆನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಏನು ಇಡಿ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರನ್ನು ಕೂಡ ಏನು ಆ ನಂತರ ಲೋಕಾಯುಕ್ತ ಆ ಕೇಸನ್ನು ಕೂಡ ಟೇಕ್ ಓವರ್ ಮಾಡಿತ್ತು. ಆ ನಂತರ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೂಡ ಕೊಟ್ಟು ಅವರನ್ನ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಲೋಕಾಯುಕ್ತ ಪೊಲೀಸರು ಕೂಡ ಮಾಡಿದ್ರು. ಈಗಾಗಲೇ ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ PA ಏನಿದ್ದಾರೆ ಅಥವಾ PS ಏನಿದ್ದಾರೆ ಅವರ ಮನೆ ಮೇಲೆ ಕೂಡ ಈಗಾಗಲೇ ಕಂಪ್ಲೀಟ್ ಆದಂತ ದಾಳಿಯನ್ನು ಕೂಡ ಮಾಡಿದ್ರೆ. ಬರೀ ಮನೆ ಅಷ್ಟೇ ಅವರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕಡೆಗಳಲ್ಲಿ ಏನೋ ದಾಳಿ ಮಾಡಿದರೆ, ಮತ್ತೆ ಅವರ ರೆಸಾರ್ಟ್ ಆಗಿರ್ಬೋದು, ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂತಹ ಕೆಲವೊಂದು ಏನು ಫಾರ್ಮ್ ಹೌಸ್ ಆಗಿರ್ಬೋದು ಅಲ್ಲೂ ಕೂಡ ಈಗಾಗಲೇ ರೈಡ್ ಮಾಡಿ ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂತದ್ದು. ಇನ್ನು ದಾಳಿಯ ವಿಚಾರ ಏನು ಅಂತಂದ್ರೆ ಅಕ್ರಮವಾಗಿ ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಈಗಾಗಲೇ ಸಾಕಷ್ಟು ದೂರುಗಳು ಕೂಡ ಲೋಕಾಯುಕ್ತ ಪೊಲೀಸರು ಕೂಡ ಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಈ ಒಂದು ದಾಳಿಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಲೋಕಾಯುಕ್ತ SP ಆಗಿರುವಂತಹ ಶಿವಪ್ರಕಾಶ್ ದೇವರಾಜ್ ಏನಿದ್ದಾರೆ ಅವರ ನೇತೃತ್ವದಲ್ಲೂ ಕೂಡ ಈಗಾಗಲೇ ಟೀಮು ಎಲ್ಲಾ ಕಡೆಯನ್ನು ಕೂಡ ಈಗಾಗಲೇ ದಾಳಿ ಮಾಡಿ ಪರಿಶೀಲನೆ ಸಹ ನಡೆಸ್ತಾ ಇದ್ದಾರೆ. ಇನ್ನು ಸಾಕಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ತಿದ್ದಾರೆ. ಅಂದ್ರೆ ಅವರ ಆಸ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ಅವರ ಏನು ಹೆಚ್ಚಿನ ಆಸ್ತಿ ಮಾಡಿದ್ರೆ ಅದಕ್ಕೆ ಮೂಲವಾದಂತಹ ದಾಖಲೆಗಳನ್ನು ಕೂಡ ಅವರು ಮುಂದಿನ ದಿನಗಳಲ್ಲಿ ಒದಗಿಸಬೇಕಾಗತ್ತೆ. ಈಗಾಗಲೇ ಸೂಕ್ತವಾದಂತಹ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇನ್ ಕೇಸ್ ಲೋಕಾಯುಕ್ತ ಅಧಿಕಾರಿಗಳಿಗೆ ಇದೆಲ್ಲೋ ಒಂದ್ ಕಡೆ ಅಕ್ರಮ ಅಂತ ಅನ್ಸಿದ್ದೆ ಆದಲ್ಲಿ ಅಂತಹ ದಾಖಲೆಗಳನ್ನು ಕೂಡ ಅವರ ವಶಕ್ಕೆ ಪಡ್ಕೊಂತಾರೆ. ವಶಕ್ಕೆ ಪಡ್ಕೊಂಡು ಆನಂತರ ಅವ್ರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸ ಮಾಡ್ತಾರೆ. ಆನಂತರ ಅವರು ಕೂಡ ಬಂದು ಅವರ ಎಲ್ಲಾ ದಾಖಲೆಗಳನ್ನು ಕೂಡ ಒದಗಿಸಬೇಕಾಗತ್ತೆ. ಮತ್ತೆ ಯಾವ ರೀತಿಯಾದಂತ ಇನ್ಕಮ್ ಅವರಿಗಿದೆ, ಮತ್ತೆ ಅವ್ರು ಎಲ್ಲಿಂದ ಹಣವನ್ನ ಸಂಪಾದನೆ ಮಾಡ್ತಿದ್ರು ಅನ್ನೋ ಮೂಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಹೇಳ್ಬೇಕಾಗತ್ತೆ. ಈಗ ಸದ್ಯಕ್ಕೆ ಬಂದಿರುವಂತ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿರುವಂತಹ ಏನು 3-4 ಕಡೆ ಮನೆಗಳ ಮೇಲೆ ರೈಡ್ ಆಗಿದೆ. ಅದಕ್ಕೆ ಮತ್ತೆ ಇನ್ನೂ ಹೊರಗಡೆ ಇರುವಂತಹ 10ಕ್ಕೂ ಹೆಚ್ಚು ಕಡೆ ರೈಡ್ ಆಗಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.